ಪಂಚರಾಜ್ಯ ಚುನಾವಣೆಗಳ ಪ್ರಚಾರದಲ್ಲಿ ವಿವಾದದ ಕಾರಣಕ್ಕೆ ಸುದ್ದಿಯಾದವರು ಈ ಸಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಕೇರಳದಲ್ಲಿ ಪ್ರಚಾರ ಮಾಡುವಾಗ ಗುಜರಾತ್ನಂಥ ಅನಕ್ಷರಸ್ಥ ಜನರಿಗೆ ನೀವು ಮೋಸ ಮಾಡಬಹುದೇ ಹೊರತು ಕೇರಳದಂಥ ಅಕ್ಷರಸ್ಥ ಜನರಿಗೆ ಮಾಡೋದಕ್ಕಾಗೋದಿಲ್ಲ ಅಂದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅಸ್ಸಾಂನಲ್ಲಿ ಪ್ರಚಾರ ಮಾಡುವಾಗ ನಮಾಜ್ ಮಾಡ್ತಾ ಇರುವಾಗ ವಿಷಭರಿತ ಹಾವು ಬಂದ್ರೆ ನಮಾಜ್ ಬಿಟ್ಟಾದ್ರೂ ಅದನ್ನು ಕೊಲ್ಲಬೇಕು ಅಂತ ಕುರಾನ್ ಹೇಳುತ್ತೆ. ಬಿಜೆಪಿ ಆರ್ಎಸ್ಎಸ್ ವಿಷಪೂರಿತ ಹಾವುಗಳು. ನೀವು ಹೊಡಿದೇ ಇದ್ರೆ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರು. ಬಿಜೆಪಿ ಆರ್ಎಸ್ಎಸ್ನವ್ರನ್ನ ಹೊಡೀರಿ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ಅವ್ರು ಹೇಳಿದ್ರು. कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना ये कुरान में कहा है. और मैं यही कहूंगा, आपका नमाज तोड़ना तो परवाह नहीं, ये जहरीला सांप है आरएसएस और बीजेपी. इसको अगर आप नहीं मारेंगे आप कभी बचेंगे नहीं. अगर कोई इस जहरीला ಈ ಹೇಳಿಕೆಯ ವಿರುದ್ಧ ಬಿಜೆಪಿ ಅವರ ಹೋರಾಟ. ಪೊಲೀಸ್ ಮಹಾನಿರ್ದೇಶಕರಿಗೆ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಾಸಕ ಮುನಿರಾಜು ನೇತೃತ್ವದ ನಿಯೋಗ ಹೋಗಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಯಿತು ಫ್ರೀಡಂ ಪಾರ್ಕ್ನಲ್ಲಿ. ಅನೇಕ ಬಿಜೆಪಿ ನಾಯಕರುಗಳ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ಸಾಂದಲ್ಲಿ ಏನು ಮಾತನಾಡಿದ್ದಾರೆ ಅವರ ಒಂದು ಅತ್ಯಂತ ಚಿಲ್ಲರತನವನ್ನು ತೋರಿಸ್ತದೆ. ನಾನು ಸ್ಟೂಡೆಂಟ್ಸ್ ಡೇದಿಂದ ಇನ್ ದ ಕ್ಯಾಂಪಸ್ ಆ್ಯಕ್ಟಿವಿಟಿ ಆಲ್ಸೋ ಫ್ರಮ್ ಆ ದಿವಸಗಳಿಂದ ನಾನು ಅವ್ರನ್ನ ಐ ಆಮ್ ಅಬ್ಸರ್ವಿಂಗ್ ಹಿಮ್. ಇಷ್ಟು ಅಸಂಬದ್ಧವಾಗಿ ಅವ್ರು ಮಾತಾಡ್ತಿರಲಿಲ್ಲ. ಇತ್ತೀಚೆಗೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಭಾಳ ಅವರು ಕೂಡಿ ಊಟ ಮಾಡೋದು, ರಾಹುಲ್ ಗಾಂಧಿಯವರ ಜೊತೆಗೆ ಓಡಾಡೋದು, ಅವರ ಸಹವಾಸ ಜಾಸ್ತಿ ಆಗಿರೋದ್ರಿಂದ ಅವರು ಹೀಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಮೋಸ್ಟ್ ಅಬ್ಸರ್ಡ್ ಹೇಳಿಕೆಗಳು. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಗುಜರಾತ್ ಜನ ಅನಕ್ಷರಸ್ಥರು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಗುಜರಾತ್ದವರು ನಿಮಗೆ ಓಟ್ ಕೊಟ್ಟಿಲ್ಲ ಅಂದರೆ ಅವರು ಅನಕ್ಷರಸ್ಥರಾದರೆ, ಉತ್ತರ ಪ್ರದೇಶದಲ್ಲಿ ನೀವು ಜೀರೋ, ದರ್ ಇಸ್ ನೋ MLA ಎಟ್ ಆಲ್ ಇನ್ ಉತ್ತರ ಪ್ರದೇಶ. ಬಿಹಾರದಲ್ಲಿ ಇವರ ಜೀರೋ. ಯಾವುದೇ ಒಂದು ರಾಜ್ಯದ ಜನ ನಿಮ್ಗೆ ಓಟ್ ಕೊಟ್ಟಿಲ್ಲ ಅಂದರೆ ಅವ್ರನ್ನ ಇನ್ಸಲ್ಟ್ ಮಾಡುವಂಥ ಅಧಿಕಾರ ನಿಮಗಿಲ್ಲ. ಇದು ಸಹಿತ ಅವರ ವ್ಯಕ್ತಿತ್ವಕ್ಕೆ ಶೋಭಿಸೋದಿಲ್ಲ. ಬಿಜೆಪಿ ಮತ್ತು RSS ವಿಷಸರ್ಪವನ್ನು ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾರಿದ್ರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀರಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ ಅಂದರೆ ಕಂಡಲ್ಲಿ ಕೊಲ್ಲಿ ಅನ್ನೋದು ಪ್ರಜಾಪ್ರಭುತ್ವದ ಲಕ್ಷಣನ, ಗಾಂಧಿವಾದನ? ಇದೇ ಗಾಂಧಿವಾದನ? ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಮರಿ ಖರ್ಗೆ ಅವರು ಏನು ಹೇಳ್ತೀರಿ? ಇದು ನಿಮ್ಮ ತಂದೆಯವ್ರ ಮಾತು ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಅವ್ರ ಹಿರಿಯರು ಇನ್ನೂ 100 ಕಾಲ ಬದುಕಬೇಕು. ಅವರ ಹೇಳಿಕೆಗಳು ಮಾನಸಿಕ ಅಸ್ವಸ್ಥತೆಯನ್ನು ಬಿಂಬಿಸ್ತಾ ಇದ್ದಾವೆ. ಅವ್ರಿಗೆ ಯೋಗ್ಯ ಚಿಕಿತ್ಸೆ ಕೊಡಿಸಿ, ಅವರಿಗೆ ರಾಜಕೀಯವಾಗಿ ನಿವೃತ್ತಿಯನ್ನು. ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಅಲ್ಲ, RSSನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ ಅನ್ನ ಅರ್ಗಲ್ಲ. ಖರ್ಗೆ ಅವರೇ, ನಿಮಗೆ AICC ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸುವಂತ ಕಾಲ ಸನ್ನಿಹಿತವಾಗಿರ್ಬೋದು. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದಿರಿ ಅಂತಲೇ ಭಾವಿಸ್ತೀನಿ. ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ತರ ಮಾತಾಡ್ತಿದ್ದೀರಿ ನೀವು. ಹೈದರಾಬಾದ್ ನಿಜಾಮನ ರಜಾಕರ್ಸ್ ಆರ್ಮಿ ನಿಮ್ಮೂರಿಗೆ ಬಂದು, ನಿಮ್ಮ ಮನೆಗೆ ಬಂದು, ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನು ವಿಷಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದ್ರೆ ಅವತ್ತು ನೀವು ನಿಮ್ಮ ತಂದೆ ಜೊತೆ ಹೊಲಕ್ಕೆ ಹೋಗಿದ್ರಿ, ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟಾಕಿರೋರು. ನೀವು 21ನೇ ಶತಮಾನದ
ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀರಿ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಾ ಇದ್ದಂಥ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ತಾವು ಈ ರೀತಿ ಮಾತನಾಡಬಾರ್ದಾಗಿತ್ತು. ಹಾಗಾಗಿ ತಾವು ಬಹಿರಂಗವಾಗಿ ಭಾರತೀಯರಿಗೆ ಕ್ಷಮೆ ಕೇಳಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಇನ್ನೇನು 4-6 ವರ್ಷಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು 100ಕ್ಕೆ 100 ಎಲ್ಲರಿಗೂ ತಿಳಿದಂಥ ವಿಚಾರ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಭ್ರಮನಿರಸನಗೊಂಡು ಅತ್ಯಂತ ನೋವಿನಲ್ಲಿ ಇನ್ನೇನು ಕಾಂಗ್ರೆಸ್ಸೇ ಮುಳುಗಿ ಹೋಗ್ತದೇನೋ ಅಂತಕ್ಕಂಥ ನಿಟ್ಟಿನಲ್ಲಿ ಮುಸ್ಲಿಮರಿಗೆ ಓಲೈಕೆ ಮಾಡುವ ಸಲುವಾಗಿ ಅಟ್ಲೀಸ್ಟ್ ಆ ಮುಸ್ಲಿಮರಿಗೆ ಗಟ್ಟಿಯಾಗಿ ನಾವು ಹಿಡ್ಕೋಬೇಕಂತೇಳಿ ಈ ರೀತಿ ಮಾತನಾಡಿ ಮುಸ್ಲಿಮರು ಮತ ಕೊಡ್ಬೋದು. ಎಲ್ಲ ಜಾತಿ ಎಲ್ಲ ಸಮುದಾಯದವರು ಬಹುತೇಕ ಕಾಂಗ್ರೆಸ್ ಅವರಿಂದ ಮತ್ತು ಖರ್ಗೆ ಅವರಿಂದ ಈ ಮಾತಿನಿಂದ ನೋವಾಗಿ ದೂರ ಸರಿತಾರಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಹರಿದು ಹೋಗ್ತಕ್ಕಂಥ ಮುಸ್ಲಿಮರಿಗೆ ಒಗ್ಗಟ್ಟು ಮಾಡಬೇಕು. MIM OIC ಕೂಡ ಅನೇಕ ಕಡೆ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಜನ ಆ ಕಡೆ ಹರಿದು ಹೋಗಬಾರ್ದು, ಒಗ್ಗಟ್ಟು ಮಾಡಬೇಕು. ಇಂಥ ಆಘಾತಕಾರಿ ಹೇಳಿಕೆ ಕೊಟ್ಟು ಜನರಿಗೆ ನೋವಾಗ್ತಕ್ಕಂಥ ಹೇಳಿಕೆ ಕೊಟ್ಟು ಅವರಿಗೆ ಒಗ್ಗಟ್ಟು ಮಾಡ್ತಕ್ಕಂಥ ಮಂತ್ರವೇ ಹೊರತು ಬೇರೆ ಏನೂ ಇಲ್ಲ. ರಜಾಕರ ಮೇಲೆ ನಿಮಗೆ ಕೋಪ ಇರಬೇಕಾಗಿತ್ತು. ನಿಮ್ಮ ಮನೆತನಕ್ಕೆ ತೊಂದರೆ ಕೊಟ್ಟವರು, ನಿಮ್ಮ ಮನೆತನವನ್ನ ಹಾಳು ಮಾಡಿದವರು ಆ ರಜಾಕರು. ನಿಮಗೆ ನಾಚಿಕೆ ಆಗೋದಿಲ್ವಾ? ನನ್ನನ್ನ ಸಾಕಿದ್ರು, ವಿದ್ಯೆ ಕೊಟ್ಟರು ಅಂತ ಹೇಳಿದ್ರಲ್ಲ. ನೀವು 1972ರಲ್ಲಿ ಶಾಸಕರಾದಾಗ ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು ಅಂತ ಗೊತ್ತಾ? ದನ ಕಾಯ್ತಿದ್ರು ಪಾಪ ಅವರು. ನೀವು ಶಾಸಕರಾಗಿ ಬಿಟ್ಟಿದ್ರಿ. ದನ ಕಾದು ಬದುಕ್ತಾ ಇದ್ರು ಅವರು. ನೀವು ಅವ್ರನ್ನ ಮನೆಯ ತನಕ ಸೇರಿಸಿರಲಿಲ್ಲ ಅಂತೇಳಿ ಅನೇಕರು ಮಾತಾಡ್ತಾರೆ. ಹಾಗಾದ್ರೆ ನಿಮ್ಗೆ ಯಾರು ಕಳ್ಸಿಕೊಟ್ರು? ನಿಮ್ಮನೆಯಲ್ಲಿರೋ ಬ್ರಾಹ್ಮಣರ? ನೀವು ಬ್ರಾಹ್ಮಣರ ಬಗ್ಗೆ ಇಷ್ಟು ಮಾತಾಡ್ತೀರಿ. ಅವರು ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಮನೆ ತುಂಬಾ ಯಾರನ್ನ ತುಂಬಿಸ್ಕೊಂಡಿದ್ದೀರಿ? ನಿಮ್ಮ ಮನೆಯಲ್ಲಿ ಇರೋರು ಯಾರು? ನೀವು ಯಾರನ್ನ ಲಗ್ನ ಆಗಿದ್ದೀರಿ? ಅಂದ್ರೆ ದಲಿತ ವಿರೋಧಿಗಳನ್ನೇ ದಲಿತರು ವಿರೋಧ ಆಗಿದ್ರೆ ನೀವು ದಲಿತರಲ್ಲ ಅಂತ ಆಯ್ತು ನನಗೀಗ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡುವಾಗ ಅಂಥದ್ರಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಈ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅದ್ರ ವಿರುದ್ಧ ಇವತ್ತು ಇಡೀ ದೇಶದಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾವೆ. ಕೋಮು ಗಲಭೆ ಹರಡುವಂಥ ಸಂದರ್ಭಗಳು ಇಂಥ ಭಾಷಣಗಳಿಂದ ದೇಶದಲ್ಲಿ ಉತ್ಪಾದನೆ ಆಗ್ತವೆ. ಯಾರು ದೇಶದ್ರೋಹಿಗಳಿದ್ದರು, ಯಾರು ಮೂಲಭೂತವಾದಿಗಳಿದ್ದರು, ಅವರಿಗೆ ಬೆಂಬಲ ಸೂಚಿಸುವಂಥ ಮಾತುಗಳಿವು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇಡೀ ದೇಶದಾದ್ಯಂತ ಇದರ ವಿರುದ್ಧ ಹೋರಾಟನೂ ಮಾಡ್ತೇವೆ ಮತ್ತು ಎಲ್ಲ ಕಡೆ ಕಂಪ್ಲೇಂಟು ಕೂಡ ದಾಖಲೆ ಮಾಡ್ತಾ ಇದ್ದೀವಿ. ಈ ರಾಜ್ಯ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.